ನನ್ನದು ಏನು ಅಂತ ಕೇಳುವಾಗ ನನಗೆ ಅಶ್ವಸಾಕಣೆಯಲ್ಲಿ ಒಳ್ಳೆ ಅಭ್ಯಾಸ ಉಂಟು ಅಂತ ಆಡಿದ. ನಮ್ಮಲ್ಲಿ ಇರುವುದು ಕಡಿಮೆ ಹೌದು ಅಂತಾದರೆ ಇವನ ಕೈಗುಣದಿಂದ ಅವಷ್ಟು ಬಲವ ತುಂಬಿಕೊಂಡ್ರೆ ಒಳ್ಳೆಯದು ಅಂತ ಅವನಿಗೆ ಒಂದು ಉದ್ಯೋಗ. ಮತ್ತೊಬ್ಬ ಹೇಳ್ತಾನೆ, ಗೋ ಸಂರಕ್ಷಣೆಯಲ್ಲಿ ಉಳ್ಳವನು ನಾನು. ಎಂಥದ್ದು ಅಂತ ನಮಗೆ ವಿಮರ್ಶಿಸುವ ಅಗತ್ಯ ಇಲ್ಲ. ಒಂದರ ಬೆನ್ನಿಗೆ ಒಂದು ದಿವಸ ಅಂತ ಎಷ್ಟು ಮಂದಿ ಸೇರಿದ್ರು. ಇಷ್ಟಾಗುವಾಗ ನನ್ನ ಒಳ್ಳೆಯಾದ ಸುದೇಶ್ನೆ ನಿನ್ನೆ ಇಂದು ಬಂದ ಹಾಗೆ ಹೇಳತೊಡಗಿದ್ಲು. ನೋಡುತ್ತಿರುವ ಹಾಗೆ ನಮ್ಮ ರಾಜಬೀದಿಯಲ್ಲಿ ದೇವಲೋಕದ ಅಪ್ಸರಾಂಗಣೆ ಒಬ್ಬಳು ಬಂದಳೋ ಎನ್ನುವಂತಹ ಅನುಪಮವಾದಂತಹ ಲಾವಣ್ಯವತಿ ಹೆಣ್ಮಗಳೊಬ್ಬಳು ಬರುತ್ತದನ್ನು ಕಂಡೆ. ಸಖಿಯರಿಂದ ಕರೆಸಿಕೊಂಡು ನೋಡಿದ್ರೆ ಎಂಥದ್ದೋ ನಿಬಂಧನೆ ಎಲ್ಲ ಉಂಟು. ನನಗೊಂದಿಷ್ಟು ಕಿರಿದಮೇಳ ಅವಕಾಶ ಬೇಕು, ಆಶ್ರಯ ಬೇಕು ಅಂತ ಕೇಳಿಕೊಂಡಾಗ ಕೆಲಸ ಅವಳು ಹೇಳಿದ್ರು, ಇವಳಿಗೆ ಒಪ್ಪಿಗೆ ಆಯಿತು. ತನ್ನ ಸೇವೆಗಾದು ಇರಲಿ ಎನ್ನುವ ಹಾಗೆ ಅವಳಿಗೂ ಒಂದು ಆಶ್ರಯವನ್ನು ಒದಗಿಸಿಕೊಡಲಾಗಿದೆ. ವೃತ್ತಿಯಲ್ಲಿ ಸೈರಂಧ್ರಿ ವೃತ್ತಿಯಂತೆ, ತಲೆ ಬಾಚುವ ಕೆಲಸಕ್ಕಲ್ಲ, ಇರಲಿ ಎನ್ನುವ ಹಾಗೆ ಒಪ್ಪಿಗೆ ಕೊಟ್ಟದ್ದಾಗಿದೆ. ಜನಸಂಖ್ಯೆ ವೃದ್ಧಿ ಆಯಿತು ಅಂತಲ್ಲ, ಅವರೆಲ್ಲ ಹಿನ್ನೆಲೆಯಲ್ಲಿ ಬಂದದ್ದೆಲ್ಲಿಂದ ಬರುವುದೆಲ್ಲಿಂದ ಏನು ಎನ್ನುವುದನ್ನು ಕೊಟ್ಟ ಕಾರಣವನ್ನು ತಿಳಿದಾಗ ಆ ನಾಡಿಗೆ ಎಣೆ ಅಥವಾ ಆ ನಾಡಿನಲ್ಲಿರಬಹುದಾದ ಯೋಗ್ಯತೆ ನಮ್ಮಲ್ಲಿ ಉಂಟು ಅಂತ ಸ್ಥಾಪಿಸಿದ ಹಾಗಾಯಿತು ಇಲ್ವೋ? ಅಷ್ಟು ಸಾಕು. ಭಗವದ್ಧ್ಯಾನವನ್ನು ಮಾಡುತ್ತಾ ನೆಮ್ಮದಿಯಿಂದ ಸುಭದ್ರವಾಗಿ ಇರಬೇಕು ಅಂತಾದ್ರೆ ಮುಖ್ಯ ಕಾರಣ ಯಾರು ಹೇಳು? ಯಾರು? ನಾವು. ಹೌದು, ನಾವಂದ್ರೆ ನಾನು ಮತ್ತೆ ನೀವು. ಬಳೆ ಹಗ್ಗದ ಜೊತೆಯಲ್ಲಿ ಮಲ್ಲಿಗೆ ಉಂಟು ಅಂತ ಹೇಳುವುದಾ? ಹೌದು. ಅಲ್ಲ, ಮಲ್ಲಿಗೆಯನ್ನು ಕಟ್ಟುವುದಕ್ಕೆ ಬಾಳೆ ಹಗ್ಗ ಉಪಯೋಗಿಸಿದ್ರು ಅಂತ ಹೇಳುವುದಾ? ಅಲ್ಲ, ನಿಮ್ಮ ಜೊತೆ ಇರ್ತೇನಲ್ಲ ಯಾವಾಗಲೂ. ಅದಕ್ಕೆ ನಾವು ಅಂತ ಹೇಳಿದ್ದು. ಹೌದು. ನಿನ್ನನ್ನು ಬಿಟ್ಟುಕೊಡ್ಲಿಲ್ಲ ನಾನು. ನಾನು ಯಾರು? ಯಾರು? ವಿರಾಟನ ಭಾವ. ಹೌದು. ನಮ್ಮಕ್ಕ ಸುದರ್ಶನಾದೇವಿ ನಮ್ಮ ಭಾವನಿಗೆ ಎರಡನೇ ಹೆಂಡತಿ. ನನಗೂ ನನ್ನ ಅಕ್ಕನಿಗೂ ಒಬ್ಬಳೇ ತಾಯಿಯಲ್ಲ, ಮತ್ತೆ ತಾಯಂದಿರಿಬ್ರು. ಅಶ್ವಕಾರ ನಮ್ಮಪ್ಪ, ಅವನ ಮೊದಲ ಹೆಂಡತಿಯಲ್ಲಿ ಹುಟ್ಟಿದವಳು ನಮ್ಮಕ್ಕ ಮಾಧವಿಯಲ್ಲಿ. ಮಾಧವಿ ನಾಮಕ್ಕಳಲ್ಲಿ ನಾವು 105 ಮಂದಿಗಳು, ಕೀಚಕ ಮತ್ತೆ ಉಪಕೀಚಕರು ಅಂತ. ಹೌದು. ನಾವೊಂದು ತಾಹವನ್ನಿರಿಸಿದ್ದೆವು.
ಏನ್ರೇ? ನಮ್ಮ ಭಾವನಿಗೆ ಎರಡನೇ ಸಂಬಂಧವಾಗಿ ಅಕ್ಕನನ್ನು ಕೇಳುವಾಗ ಮದುವೆ ಆಗುವುದಿದ್ರೆ ತೊಂದರೆ ಇಲ್ಲ, ನಾವು 105 ಜನರು ಅಕ್ಕನ ಜೊತೆಯಲ್ಲಿ ಮತ್ಸ್ಯ ದೇಶದಲ್ಲೇ ಇರುವುದಾದ್ರೆ ಸಮ್ಮತ ಅಂತ. ಯಾಕೆ ಕೇಳಿದ್ರೆ, ಯಾಕೆ? ನಾವು ಗಾಂಧಾರದ ಹತ್ತಿರದವರು, ನಮಗೆಲ್ಲ ಹೆಣ್ಣು ಕೊಟ್ಟಾಗ ಅಲ್ಲಿ ಏನು ಸಿಗ್ತದೆ ಅಂತಲೇ ಯೋಚನೆ ಮಾಡುವವರು ನಾವು. ಹೌದು. ಕೀಚಕ ಕೀಚಕ ಅಂತ ನನ್ನನ್ನು ಕೊಂಡಾಡ್ತಾರೆ. ಹೌದ್ರೇ? ಸಿಂಹಬಲ ನಾಮಕ ನಾನು ಆಗುವುದಕ್ಕೆ ಸೂತರ ಕುಲದಲ್ಲಿ ಹುಟ್ಟಿದವ, ಆದರೂ ಸಹಸ್ರ ಗಜತ್ರಾಣಿ ಮಲ್ಲರಲ್ಲಿ ಬಲ್ಲಿದ. ಸುತ್ತಮುತ್ತಲಿನವರೆಲ್ಲ ಹೆದರ್ತಾರೆ. ಆ ತ್ರಿಗರ್ತರಿಗೆ ನಾನು ಎಷ್ಟು ಸಲ ಹೊಡೆದಿದ್ದೇನೆ ಅಂತ ಇಲ್ಲ. ಹೌದು. ಮರ್ಯಾದೆ ಇಲ್ಲದೆ ಇದ್ದವರು ಈತ ಕಡೆಗೆ ತಲೆ ಹಾಕುವುದಿಲ್ಲ. ನಾನು ಇರುವಲ್ಲಿವರೆಗೆ ಅವರ ಸುದ್ದಿಯೂ ಇರ್ಲಿಕ್ಕಿಲ್ಲ. ನಾವು ಹೊಡಿಲಿಕ್ಕೆ ಹೊಡೆದಿದ್ದೇವೆ, ಸ್ವಲ್ಪ ತಿಂದಿದ್ದೇವೆ, ಅದನ್ನು ಹೇಳಲಿಕ್ಕೆ ಆಗುದಿಲ್ಲ. ತಿಂದದ್ದಲ್ವಾ? ಮತ್ತೆ ನಮ್ಮನ್ನು ಯಾರೂ ಹಾಗೆ ಮಾಡುವವರಿಲ್ಲ. ಯಾಕಂದ್ರೆ ವರ್ತಮಾನ ಕಾಲದಲ್ಲಿ ನನ್ನಂತಹ ಒಬ್ಬ ಬಲಶಾಲಿ ಮತ್ತೊಬ್ಬ ಇದ್ದಾನೋ ಅಂತ ಇನ್ನು ಅನ್ವೇಷಣೆ ಆಗ್ಬೇಕಷ್ಟೇ. ಹೌದು. ಹೌದೇನೋ? ಏನ್ರೇ? ನಮಗೆ ಇಲ್ಲದೆ ಇದ್ದ ಹುಚ್ಚಿಲ್ಲ, ಎಲ್ಲವೂ ಉಂಟು. ಹೌದು. ಜೀವನದಲ್ಲಿ ಯಾವುದು ಸಂತೋಷ ಕೊಡ್ತದೆ ಅದನ್ನೆಲ್ಲ ನಾವು ಅನುಭವಿಸುವರು. ಎಲ್ಲರೂ ಹೇಳ್ತಾರೆ ನಿಮಗೆ ಹೆಣ್ಣು ಹುಚ್ಚು ಜೋರು ಉಂಟಂತೆ. ಜೋರಿಲ್ವೋ? ಕಡಿಮೆಯೂ ಇಲ್ಲ, ನಮಗೆ ಬೇಕಾದಷ್ಟೇ. ಅಲ್ಲ, ಹೆಣ್ಣು ಹುಚ್ಚು ಯಾರಿಗಿಲ್ಲ. ಕೆಲವರು ಕಡಿಮೆ ಹೆಣ್ಣು ಹುಚ್ಚು ಉಳ್ಳವರು ಹೇಳುವುದು ಅವರಿಗೆ ಜೋರು ಉಂಟು ಅಂತ, ಅವರಿಗೆ ಅಷ್ಟು ಕೂಡುವುದಿಲ್ಲ ಅಂತದರ ಅರ್ಥ. ಹೌದು. ನಮಗೆಷ್ಟು ಕೂಡ್ತದೆ ಅಷ್ಟೇ ಅಲ್ವಾ? ಇಲ್ಲ, ಅವ್ರು ಚಂದ ಇಲ್ಲ, ಹಾಗಾಗಿ ಬರುವುದಿಲ್ಲ ಯಾರು ಜೊತೆ. ಒಬ್ಬ ಬಹಳ ಊಟ ಮಾಡ್ತಾನೆ, ಅವನಿಗೆ ಜೀರ್ಣ ಶಕ್ತಿ ಉಂಟು. ಒಬ್ಬ ಕಡಿಮೆ ಊಟ ಮಾಡ್ತಾನೆ, ಅವನಿಗೆ ಅನ್ನ ಸೇರುವುದಿಲ್ಲ. ಅದಕ್ಕೆ ನಾವೇನು ಮಾಡುದು? ಹಾಗಲ್ಲ ರೇ, ನಮ್ಮ ರೂಪವೇ ಹಾಗುಂಟು, ಆಕರ್ಷಣೀಯವಾಗಿ ಉಂಟು. ಇರ್ಲಿ, ಹಾಗಾಗಿ ಹೆಣ್ಣು ಮಕ್ಕಳೆಲ್ಲ ಬರ್ತಾರೆ, ನೋಡ್ತಾರೆ. ಇವತ್ತು ಸಂಭ್ರಮದಿಂದ ಸಂತೋಷದಿಂದ ನಾವು ಹೊರಟಿದ್ದೇನೆ. ಇಲ್ಲಿಗೆ ಎಲ್ಲಿಗೆ ರೇ? ಬಹಳ ಸಮಯ ಆಯಿತು ಊರಲ್ಲಿಲ್ಲದೆ. ಸಾಧಾರಣ 10 ತಿಂಗಳಿಗಿಂತ ಹೆಚ್ಚಾಯಿತು. ಇನ್ನೆರಡು ತಿಂಗಳು ಅಥವಾ 1.5 ತಿಂಗಳು ಅಥವಾ 1 ತಿಂಗಳಲ್ಲಿ ವರ್ಷ ಪೂರ್ತಿ ಆಗ್ತದೆ. ಹೌದು. ನಮ್ಮ ಅಕ್ಕನ ಅಂತಃಪುರವನ್ನು ಮನೆಯಲ್ಲಿದ್ರೆ ಯಾವತ್ತೂ ಒಂದ್ಸಲ ಹೋಗಿ ಸುದ್ದಿ ಬರುವವ. ಹೌದು. ಈಗ ನಾನು ಹೋಗದೆ ಅಷ್ಟು ಸಮಯ ಆಯಿತು. ಹಾಗಾಗಿ ಇವತ್ತು ಒಂದು ಆನಂದದಿಂದ ಅಕ್ಕನ ಅಂತಃಪುರವನ್ನು ಸೇರಿ 10 ತಿಂಗಳಾಯ್ತು. ಏನಾದ್ರೂ ವ್ಯತ್ಯಾಸ ಆಗಿರ್ಬೋದಾ? 9 ತಿಂಗಳಲ್ಲಿ ಆಗ್ತದಲ್ಲ. ಇನ್ನ ನಮ್ಮಕ್ಕನಿಗ ಭಾವನಿಗೆ ಪ್ರಾಯ ಎಷ್ಟಾಯಿತು? ಅಕ್ಕ ಮನಸ್ಸು ಮಾಡಿ ಆಳು, ಆದ್ರೆ ಭಾವನಿಗೆ ಕೊಡ್ಬೇಕಲ್ಲ. ಓ, ಹಳೆ ಮರದಲ್ಲಿ ಒಳ್ಳೆ ಹಣ್ಣಾಗುವುದು. ಹೌದು, ಬಿತ್ತನೆಗೂ ಆ ಹಣ್ಣಿನ ಬೀಜ ಆಗ್ತದೆ, ಮತ್ತೆ ಆದ್ರೆ ಪ್ರಾಯ ಆದ ಮೇಲೆ ಮಕ್ಕಳಾಗುವುದಿಲ್ಲ. ಅದನ್ನು ಅನ್ವಯ ಮಾಡಬೇಡ ನೀವು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು. ನಿನಗಾಗ್ಲಿಲ್ಲಲ್ಲ ಪ್ರಾಯ. ಇರ್ಲಿ, ಹಾಗಾದ್ರೆ ನಾವು ಸಂತೋಷದಿಂದ ಹೋಗ್ಬೇಕು. ಎಲ್ಲಿಗೆ? ನಮ್ಮ ಅಕ್ಕನನ್ನು ಕಾಣುವುದಕ್ಕೆ. ಇನ್ನು ತಡ ಮಾಡುವುದಲ್ಲ. ಟಿವಿಯಲ್ಲಿ ಹೋಗುವ ಅಂತದ್ರಲ್ಲಿ ನಮ್ಮ ಟಿವಿಯಲ್ಲಿ ಹಾಗೆ ಹೇಗೆ ಅಕ್ಕನಂತಪುರಕ್ಕೆ. ಹೌದು. ನಮ್ಮನ್ನು ಸ್ವಾಗತಿಸುವುದಕ್ಕೆ 8 ಮಂದಿಗಳು. ಹೌದು. ಮೇಲಿಂದ ನೋಡು, ನಮಗೆ ಹೂವಿನ ಸ್ವಾಗತ. ಅಲ್ಲಿ ಬೊಬ್ಬೆ ಹಾಕುದು ಕೇಳ್ತಾ ನಿಮಗೆ? ಬಂದರೋ ಬಂದರೋ ಬಾವ ಬಂದರೋ ಬಾವ ಬಂದರೋ. ಯಾವ ಬಾವನು? ಅಲ್ಲಿಂದ ಬೊಬ್ಬೆ ಹಾಕ್ತಾ ಇದ್ದಾರೆ. ಬಂದರೋ ಬಂದರೋ ಬಾವ ಬಂದರು. ಈವರೆಗೆ ಒಂದೊಂದು ಕೇಳುತ್ತದೆ. ಅಲ್ಲಿಂದ ಬೊಬ್ಬೆ ಹಾಕುದು. ಭಾವ ಬಂದರು ಅಂತಲ್ಲ, ಭಾವ ಬಂದರು. ನಿಮ್ಮ ಭಾವ ಬೊಬ್ಬೆ ಹಾಕುದು. ಬಂದರೋ ಬಂದರೋ ಬಾವ ಬಂದರು. ಅದೇನೋ ಅಪಹಾಸ್ಯ ಕಾಡ್ತದೆ ನನಗೆ. ಹೌದಾ? ಈಗ ನಾವು ಬಂದಿದ್ದೇವೆ, ಹೌದು. ಅಕ್ಕನ ಅಂತಃಪುರವೂ ಹೌದು. ಹೌದು. ಅಕ್ಕ ಯಾರಿಲ್ಲಿ? ಯಾರಿಲ್ಲಿ? ಮಹಾರಾಜ್ಞಿ. ಹೌದು. ಹೌದಾ? ಹೌದು. ನಾನವನ ತಮ್ಮ ಇರಬಹುದು, ಆದ್ರೆ ತಮ್ಮ ಅಕ್ಕ ಎನ್ನುವ
ಸಂಬಂಧ ಮಾತ್ರ ಮೀಸಲಲ್ವಲ್ಲ ಇಲ್ಲಿ. ಅಲ್ಲ ಒಬ್ಬಾಕೆ ರಾಣಿಯನ್ನು ಕಾಣುವುದಕ್ಕೆ ಹಾ ಒಬ್ಬ ಸೇನಾಪತಿ ದಂಡನಾಯಕನಾದವ ಬಂದಿದ್ದಾನೆ. ಹೌದು. ಇಲ್ಲಿ ಇಬ್ಬರಿಗೂ ಸ್ಥಾನಮಾನದ ಯೋಚನೆ ಬೇಕು. ಹೌದು. ನೀನೊಂದು ಕೆಲಸ ಮಾಡು. ಏನ್ರೇ ನಾನೀಗೆಲ್ಲ ಕೆಲಸ ಮಾಡುದು ನಿಲ್ಲಿಸಿದ್ದೇನೆ. ಅಂಗಿ ಹಾಳಾಗ್ತದೆ. ಆ ಕೆಲಸ ಅಲ್ವ, ಮತ್ತೆ ಒಳಗೆ ಹೋಗಿ ಹಾ ಅಕ್ಕನಿಗೆ ಸಮಯ ಹೇಗುಂಟು ಅಂತ ನೋಡಿ ಬಾ. ಆಯ್ತು. ಆಯ್ತು. ಎಂತದು? ನಾವು ಇವತ್ತು ಸ್ವಲ್ಪ ಬೇಗ ಬಂದದ್ದು ಒಳ್ಳೇದಾಯ್ತು. ಏನಾಗಿದೆ? ಸ್ವಲ್ಪ ತಡ ಆಗ್ತಿದ್ರೆ ಮತ್ತೆ ನಾವು ಬರುವಾಗ ಬಿಳಿ ಬಟ್ಟೆ ಮತ್ತು ಸ್ವಲ್ಪ ಹೂ ಹಿಡ್ಕೊಂಡು ಬರ್ಬೇಕಿತ್ತು. ಯಾಕೆ? ನಿಮ್ಮ ಅಕ್ಕನ ಸ್ಥಿತಿ ಚಿಂತಾಜನಕ. ಮತ್ತೆ ನೋಡಿ, ಅಲ್ಲಿ ನೋಡಿ, 2 ಮಂದಿ ಕಾಲಲ್ಲಿ ಹಿಡ್ಕೊಂಡಿದ್ದಾರೆ, ಸ್ವಲ್ಪ ಮಂದಿ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ, ಸ್ವಲ್ಪ ಮಂದಿ ಗಾಳಿ ಹಾಕ್ತಾ ಇದ್ದಾರೆ. ಅಕ್ಕನ ಕಣ್ಣು ಮೇಲೆ ಹೋಗಿ ಅವಳು ಮಹಾರಾಣಿ ಗೊತ್ತೇನೋ? ಹೌದಾ? ಕೈ ಕಾಲು ಒತ್ತುವುದು, ಅವಳಿಗೆ ಸೇವೆಗೆ ಅಂತ ಚಾಮರ ಬೀಸುವುದು. ಹೌದಾ? ಅವರಿಗೆ ಅದಕ್ಕಿಂತ ಕುತ್ತಿಗೆಯನ್ನು ಒತ್ತಲಿಕ್ಕೆ ಆಗುದಿಲ್ಲ. ಅಕ್ಕ ಹೇಗಿದ್ದಾಳೆ ಅಂತ ನೋಡಿ ಬಾ. ಏನಾಗ್ಲಿಲ್ಲ ಕಣ್ಣು, ಏನಾಗ್ಲಿ, ಮತ್ತೆ ಕಲ್ಲಿನಾಗಿದ್ದಾರೆ. ಹೌದಲ್ಲ? ಹೌದು. ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೌದು. ಸೀರೆ ಇಲ್ಲ ಇಲ್ಲ ಎಷ್ಟು ಚಂದ ಇದ್ದಾರೆ. ಮುಖ ನೋಡ್ಬೇಕು ರಾಯರೇ. ಹೇಗುಂಟು? ತಲೆ ಇಲ್ಲ. ಮತ್ತೆ ತಲೆ ಇಲ್ಲ. ಏನಾಗಿದೆ? ಅವರ ಎದೆಯನ್ನು ಅವರೇ ತಿಂತಾ ಇದ್ದಾರೆ. ಅದೆಂತದ್ದು ಹಾಗಂದ್ರೆ? ಹೀಗೆ ಅದು ಎದೆಯನ್ನು ಅವರೇ ತಿನ್ನುವುದಲ್ಲ, ಮತ್ತೆ ಒಂದು ಮರ್ಯಾದೆ ಹೆಣ್ಮಕ್ಕಳ ಲಕ್ಷಣ ಹಾಗೆ. ಹೌದಾ? ಕತ್ತೆತ್ತಿ ಹೀಗೆ ಆಕಾಶ ನೋಡುವುದಲ್ಲ ಮರ್ಯಾದೆ ಹೆಣ್ಮಕ್ಕಳು. ಹಾಗೆ ನಮ್ಮ ಮನೆಯಲ್ಲಿ ನೋಡ್ಬೇಕು ಅಂತ ಅರ್ಥ. ನಮ್ಮ ಮನೆಯಲ್ಲಿ ಹೀಗೆ ನೋಡ್ತಾ ಇರ್ತಾರೆ. ನೀನು ನಿನ್ನ ಮನೆಯ ಸುದ್ದಿ ಮಾತಾಡಬೇಡ, ಮತ್ತೆ ನನಗೆ ಹೆಚ್ಚು ಹೇಳಬೇಕು. ಬೇಡ ಬೇಡ ಬೇಡ, ಅದಿರ್ಲಿ. ನಮ್ಮ ಮನೆ ಬಗ್ಗೆ ಎಲ್ಲಿ ಬೇಡ ಬೇಡ, ಇಲ್ಲಿ ಬಾ. ಈಗ ನೀನು ಹೋಗಿ ಅವಳಲ್ಲಿ ಹೇಳು ನಾ ಬಂದಿದ್ದೇನೆ ಅಂತ. ಆಯ್ತು. ಅಕ್ಕ, ನಾ ಬಂದಿದ್ದೇನೆ. ನನಗೆ ಕಣ್ಣು ಕಾಣುತ್ತದೆ. ನೀ ಬಂದಿದ್ದೀರಿ ಅಂತ ಹೇಳಲಿಕ್ಕೆ ಇಲ್ಲಿಗೆ ಬಂದದ್ದ ನೀನು? ಏನಾಯ್ತಾ? ನನಗೆ ಕಣ್ಣು ಕಾಣ್ತದೆ. ನೀನು ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಎಲ್ಲಿಗೆ ಬರುದ ನೀನು? ಬೇರೆ ಕೆಲಸ ಇಲ್ವಾ ನಿನಗೆ? ನೀನು ಯಾರಲ್ಲಿ ಮಾತಾಡು? ಅವರು ಅದನ್ನೇ ಹೇಳಿದ್ದು ನನ್ನಲ್ಲಿ. ನೀನೇನಂದೆ? ನಾ ಬಂದಿದ್ದೇನೆ. ಅಯ್ಯೋ ಹಾಗಲ್ವೋ, ಮತ್ತೆ ನೀನಲ್ವೋ ನಾ ಬಂದಿದ್ದೇನೆ ಅಂತ ಹೇಳು. ನೀನಲ್ವಾ ನಾನು ಬಂದಿದ್ದೇನೆ. ಏ ಹುಚ್ಚ, ಹೋಗಲಿಲ್ಲ ನೀನು. ಏನಾ? ಏ ಹುಚ್ಚ, ಬಡಿದ್ರು ಉಂಟಲ್ಲ, ನನ್ನ ಹುಚ್ಚ ಅಂತೀಯೇನೋ? ಅದು ಬ್ರಹ್ಮರಂದ್ರೆ ಎಲ್ಲಿರುವುದು? ತಾಯಿಯ ಹೊಟ್ಟೆಯಲ್ಲಿ ನಾವು ಇರುವಾಗ ಅಮ್ಮ ತಿಂದ ಆಹಾರ ನಮ್ಮ ಜೀವಕ್ಕೆ ಹೋಗ್ತದಲ್ಲ, ಹೌದು. ಅದೆಲ್ಲಿರುವುದು ಗೊತ್ತಿಲ್ಲ ನನಗೆ. ತೋರಿಸ್ತೇನೆ ನಿನಗೆ ಮತ್ತೆ. ಆಯ್ತು. ಆಯ್ತಾ? ಹಾಗೆ ಹೇಳುದು ಬೇಡ. ನಿಮ್ಮ ತಮ್ಮನಾದಂತಹ ಕೀಚಕ ಮಹಾನುಭಾವ ಬಂದಿದ್ದಾನೆ. ಆಯ್ತು. ದರ್ಶನಾಕಾಂಕ್ಷಿಯಾಗಿ ನಿಂತಿರುವ ಅವನಿಗೆ ಸಮಯಾವಕಾಶ ಉಂಟೋ ಕೆಲವು. ಅಕ್ಕ, ಇದು ವಿಷಯ ಏನಂತ ಹೇಳಿದ್ರೆ, ಏನು? ನಿಮ್ಮ ತಮ್ಮ ಚಕ್ಕ ಬಂದಿದ್ದಾರೆ. ಅವರಿಗೆ ಅಂತವ್ರು ಯಾರ? ನಿಮ್ಮ ತಮ್ಮ ಕೀಚಕ ಬಂದಿದ್ದಾರೆ. ಅವರಿಗೆ ಸಮಯ ಉಂಟಂತ ಕೇಳಿದ್ರು. ಸಮಯ ನಿಮ್ಮ ನನ್ನಲ್ಲಿ? ಹೌದು. ಮಾತಾಡುವುದಕ್ಕೆ ಹೌದು. ಸಮಯ ಉಂಟು. ಅವರನ್ನು ಬರುವುದಕ್ಕೆ ಹೇಳ್ಬೋದು. ಏನೋ ಏನಂದೆ? ಹೇಳಿದೆ ನಿಮ್ಮ ತಮ್ಮ ಚಕ್ಕ ಬಂದಿದ್ದಾರೆ. ಅದು ನಿನ್ನನ್ನಲ್ವ ಎಲ್ಲರೂ ಕರೆಯುವುದು? ಹೌದು. ಚಿಕ್ಕ ಹೋಗಿ ಹಾಗೆ ಕರೆಯುವುದು ನಿನ್ನನ್ನಲ್ವ ನನ್ನನ್ನು? ಇಲ್ಲ ಇಲ್ಲ, ನಿಮ್ಮಲ್ಲಿ ಕೀತಕ್ಕೆ ಕೀಚಕ ಆದದ್ದು. ನಿಮ್ಮ ಕೀತಗೀರಂತ ಹೇಗಾಗ್ತದೆ? ನನಗೆ ಆಗಲ್ಲ. ನನ್ನ ಕೊನೆಗೊಂದು ಪಾ ಸೇರಿಸಿದ್ರೆ ಚಿಕ್ಕಪ್ಪ. ಅದನ್ನು ಮುರುಟು ಮಾಡಿದ್ರೆ ಹಾಗೆ ಆಗ್ತದೆ. ನೀನು ಹೇಳಿದಾಗೆ ಪಾಪಿ. ಸಮಯ ಉಂಟಂತೆ. ಉಂಟಂತೆ ಅಲ್ಲ? ತರುಣಿಯರ ಮಧ್ಯದಲ್ಲಿ ಕುಳಿತಿಗ ಹಿರಿಯಳನು ಕಂಡೆರಗಲನು ಜನ ಶಿರವನೆಗುತ್ತಲಪ್ಪಿ ಮುದ್ದಿಸಿ ಓ ನಮ್ಮ ಬಂದೈ ಕುಳಿರೋ ಬಾಬಾ ಎಮ್ಮ ಭಾಗ್ಯದ ಕಣಿಯೇ ಬಾಬಾ
ಬಾಳದೊಳು ತಮ್ಮ ಬಾಬಾಯೇ ತಮ್ಮ ಅಕ್ಕ, ಸಂತೋಷವಾಯಿತು ನನಗೆ. ನನಗೂ ಹಾಗೆ ಬಹಳಷ್ಟು ಆನಂದ ಆಯ್ತು. ಹೀಗೆ ಬಾ ಹೀಗೆ ಬಾ ಹೀಗೆ ಬಾ. ಬಂದೆ. ಹೇಗಿದ್ಯಕ್ಕ, ಹೇಗಿದ್ದಿ? ನೀನು ನನಗೆ ತಮ್ಮನಾದರೂ ಕೂಡ ಆ. ಮಗನೆನ್ನುವ ಮಮಕಾರವನ್ನಿಟ್ಟುಕೊಂಡವಳು ನಾನು. ಅಕ್ಕ ಅಂತ ಹೇಳಿದ್ರೆ ತಾಯಿಯ ಹಾಗೆ. ಹೌದಲ್ವೇ? ನನಗೆ ಕೂಡ ನೀವು ಅಕ್ಕ ಒಂಜೀತೆ. ಯಾವುದು? ಅಕ್ಕ ನನಗೆ ಮತ್ತೆಂತದ್ದು ಹೇಳಿದ್ದು ನೀನು? ಒಂಜೀತೆ. ಒಂದಿಪೆ ನಮಸ್ಕಾರ ಅಂತ ಹೇಳು ಸಾಕು. ನಿನ್ನ ಸಾಹಿತ್ಯ ಒಂಜಿಪೆ ಕಂದ ಮಳೆಯ ಎಲ್ಲೆಲ್ಲ